ಬೆಳಗಾವಿಯಲ್ಲಿ ಸಂಭಾಜಿ ಪ್ರತಿಮೆ ಅನಾವರಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಅಲ್ಲದೆ ಇದರ ಕ್ರೆಡಿಟ್ ತೆಗೆದುಕೊಳ್ಳುವುದಕ್ಕೆ ಪಾಲಿಟಿಕ್ಸ್ ಕೂಡ ಜೋರಾಗಿ ನಡೆದಿತ್ತು. ಇದೆಲ್ಲದರ ನಡುವೆ ಪ್ರತಿಮೆ ಅನಾವರಣಗೊಂಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸರ್ಕಲ್ನಲ್ಲಿ 21 ಅಡಿ ಎತ್ತರದ ಛತ್ರಪತಿ ಸಂಭಾಜಿ ಪುತ್ಥಳಿ ಈ ಪ್ರತಿಮೆ ಅನಾವರಣಕ್ಕೆ ಪರ ವಿರೋಧ ವ್ಯಕ್ತವಾಗಿತ್ತು. ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಕಣ್ಗಾವಲು ಇರಿಸಲಾಗಿತ್ತು. ಇವೆಲ್ಲದರ ನಡುವೆ ಪುತ್ಥಳಿಯನ್ನ ಅನಾವರಣಗೊಳಿಸಲಾಗಿದೆ. ವಿವಾದದ ಮಧ್ಯೆ ಸಂಭಾಜಿ ಮೂರ್ತಿ ಅನಾವರಣ. 13ನೇ ರಾಜವಂಶಸ್ಥ ಶಿವೇಂದ್ರ ರಾಜೇರಿಂದ ಉದ್ಘಾಟನೆ. ಬೆಳಗಾವಿಯ ಆನಗೋಳದಲ್ಲಿ ಸಂಭಾಜಿ ಪ್ರತಿಮೆ ಅನಾವರಣಕ್ಕೆ ವಿರೋಧವಿತ್ತು. ಏನಾದ್ರೂ ಪರವಾಗಿಲ್ಲ, ಉದ್ಘಾಟನೆ ಮಾಡ್ತೀವಿ ಅಂತ ಶಾಸಕ ಅಭಯ್ ಪಾಟೀಲ್ ಹೇಳಿದ್ರು. ಅದರಂತೆ ವಿವಾದದ ಮಧ್ಯೆ ಛತ್ರಪತಿ ಸಂಭಾಜಿ ಮೂರ್ತಿ ಅನಾವರಣವಾಗಿದೆ. ಶಿವಾಜಿ ಮಹಾರಾಜರ 13ನೇ ವಂಶಸ್ಥ ಶಿವೇಂದ್ರ ರಾಜೇ ಭೋಸ್ಲೆ ಉದ್ಘಾಟನೆ ಮಾಡಿದ್ದಾರೆ. ಛತ್ರಪತಿ ಸಂಭಾಜಿ ಮಹಾರಾಜ ಕಿ ಇಲ್ಲಿ ನೆರೆದಂತಹ ಶಿವಭಕ್ತರಿಗೆ ಬೆಳಗಾವಿಯ ಸಮಸ್ತ ಜನರಿಂದ ತಮಗೆ ಹಾರ್ದಿಕವಾದ ಅಭಿನಂದನೆಗಳು, ಧನ್ಯವಾದಗಳು. ಪ್ರತಿಮೆ ಅನಾವರಣಗೊಂಡ ಬಳಿಕ ಮೂರ್ತಿಗೆ ಹಾಲಿನ ಅಭಿಷೇಕ, ಪಾದಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬೆಳಗಾವಿಯ ಆನಗೋಳದ ನಾಕಾದಿಂದ ಅದ್ದೂರಿ ಶೋಭಾಯಾತ್ರೆ ನಡೆಸಲಾಯಿತು. ವಿರೋಧದ ಮಧ್ಯೆ ಪ್ರತಿಮೆ ಅನಾವರಣವಾಗಿದ್ದು, ಈ ಫೈಟ್ ಯಾವ ಹಂತಕ್ಕೆ ಹೋಗುತ್ತೆ ನೋಡ್ಬೇಕು. ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ಸಂಭಾಜಿ ಪ್ರತಿಮೆ ಅನಾವರಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಅಲ್ಲದೆ ಇದರ ಕ್ರೆಡಿಟ್ ತೆಗೆದುಕೊಳ್ಳುವುದಕ್ಕೆ ಪಾಲಿಟಿಕ್ಸ್ ಕೂಡ ಜೋರಾಗಿ ನಡೆದಿತ್ತು. ಇದೆಲ್ಲದರ ನಡುವೆ ಪ್ರತಿಮೆ ಅನಾವರಣಗೊಂಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸರ್ಕಲ್ನಲ್ಲಿ 21 ಅಡಿ ಎತ್ತರದ ಛತ್ರಪತಿ ಸಂಭಾಜಿ ಪುತ್ಥಳಿ ಈ ಪ್ರತಿಮೆ ಅನಾವರಣಕ್ಕೆ ಪರ ವಿರೋಧ ವ್ಯಕ್ತವಾಗಿತ್ತು. ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಕಣ್ಗಾವಲು ಇರಿಸಲಾಗಿತ್ತು. ಇವೆಲ್ಲದರ ನಡುವೆ ಪುತ್ಥಳಿಯನ್ನ ಅನಾವರಣಗೊಳಿಸಲಾಗಿದೆ. ವಿವಾದದ ಮಧ್ಯೆ ಸಂಭಾಜಿ ಮೂರ್ತಿ ಅನಾವರಣ. 13ನೇ ರಾಜವಂಶಸ್ಥ ಶಿವೇಂದ್ರ ರಾಜೇರಿಂದ ಉದ್ಘಾಟನೆ. ಬೆಳಗಾವಿಯ ಆನಗೋಳದಲ್ಲಿ ಸಂಭಾಜಿ ಪ್ರತಿಮೆ ಅನಾವರಣಕ್ಕೆ ವಿರೋಧವಿತ್ತು. ಏನಾದ್ರೂ ಪರವಾಗಿಲ್ಲ, ಉದ್ಘಾಟನೆ ಮಾಡ್ತೀವಿ ಅಂತ ಶಾಸಕ ಅಭಯ್ ಪಾಟೀಲ್ ಹೇಳಿದ್ರು. ಅದರಂತೆ ವಿವಾದದ ಮಧ್ಯೆ ಛತ್ರಪತಿ ಸಂಭಾಜಿ ಮೂರ್ತಿ ಅನಾವರಣವಾಗಿದೆ. ಶಿವಾಜಿ ಮಹಾರಾಜರ 13ನೇ ವಂಶಸ್ಥ ಶಿವೇಂದ್ರ ರಾಜೇ ಭೋಸ್ಲೆ ಉದ್ಘಾಟನೆ ಮಾಡಿದ್ದಾರೆ. ಛತ್ರಪತಿ ಸಂಭಾಜಿ ಮಹಾರಾಜ ಕಿ ಇಲ್ಲಿ ನೆರೆದಂತಹ ಶಿವಭಕ್ತರಿಗೆ ಬೆಳಗಾವಿಯ ಸಮಸ್ತ ಜನರಿಂದ ತಮಗೆ ಹಾರ್ದಿಕವಾದ ಅಭಿನಂದನೆಗಳು, ಧನ್ಯವಾದಗಳು. ಪ್ರತಿಮೆ ಅನಾವರಣಗೊಂಡ ಬಳಿಕ ಮೂರ್ತಿಗೆ ಹಾಲಿನ ಅಭಿಷೇಕ, ಪಾದಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬೆಳಗಾವಿಯ ಆನಗೋಳದ ನಾಕಾದಿಂದ ಅದ್ದೂರಿ ಶೋಭಾಯಾತ್ರೆ ನಡೆಸಲಾಯಿತು. ವಿರೋಧದ ಮಧ್ಯೆ ಪ್ರತಿಮೆ ಅನಾವರಣವಾಗಿದ್ದು, ಈ ಫೈಟ್ ಯಾವ ಹಂತಕ್ಕೆ ಹೋಗುತ್ತೆ ನೋಡ್ಬೇಕು. ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ಸಂಭಾಜಿ ಪ್ರತಿಮೆ ಅನಾವರಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಅಲ್ಲದೆ ಇದರ ಕ್ರೆಡಿಟ್ ತೆಗೆದುಕೊಳ್ಳುವುದಕ್ಕೆ ಪಾಲಿಟಿಕ್ಸ್ ಕೂಡ ಜೋರಾಗಿ ನಡೆದಿತ್ತು. ಇದೆಲ್ಲದರ ನಡುವೆ ಪ್ರತಿಮೆ ಅನಾವರಣಗೊಂಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸರ್ಕಲ್ನಲ್ಲಿ 21 ಅಡಿ ಎತ್ತರದ ಛತ್ರಪತಿ ಸಂಭಾಜಿ ಪುತ್ಥಳಿ ಈ ಪ್ರತಿಮೆ ಅನಾವರಣಕ್ಕೆ ಪರ ವಿರೋಧ ವ್ಯಕ್ತವಾಗಿತ್ತು. ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಕಣ್ಗಾವಲು ಇರಿಸಲಾಗಿತ್ತು. ಇವೆಲ್ಲದರ ನಡುವೆ ಪುತ್ಥಳಿಯನ್ನ ಅನಾವರಣಗೊಳಿಸಲಾಗಿದೆ. ವಿವಾದದ ಮಧ್ಯೆ ಸಂಭಾಜಿ ಮೂರ್ತಿ ಅನಾವರಣ. 13ನೇ ರಾಜವಂಶಸ್ಥ ಶಿವೇಂದ್ರ ರಾಜೇರಿಂದ ಉದ್ಘಾಟನೆ.
ಬೆಳಗಾವಿಯ ಆನಗೋಳದಲ್ಲಿ ಸಂಭಾಜಿ ಪ್ರತಿಮೆ ಅನಾವರಣಕ್ಕೆ ವಿರೋಧವಿತ್ತು. ಏನಾದ್ರೂ ಪರವಾಗಿಲ್ಲ, ಉದ್ಘಾಟನೆ ಮಾಡ್ತೀವಿ ಅಂತ ಶಾಸಕ ಅಭಯ್ ಪಾಟೀಲ್ ಹೇಳಿದ್ರು. ಅದರಂತೆ ವಿವಾದದ ಮಧ್ಯೆ ಛತ್ರಪತಿ ಸಂಭಾಜಿ ಮೂರ್ತಿ ಅನಾವರಣವಾಗಿದೆ. ಶಿವಾಜಿ ಮಹಾರಾಜರ 13ನೇ ವಂಶಸ್ಥ ಶಿವೇಂದ್ರ ರಾಜೇ ಭೋಸ್ಲೆ ಉದ್ಘಾಟನೆ ಮಾಡಿದ್ದಾರೆ. ಛತ್ರಪತಿ ಸಂಭಾಜಿ ಮಹಾರಾಜ ಕಿ ಇಲ್ಲಿ ಸೇರಿದಂತಹ ಶಿವಭಕ್ತರಿಗೆ ಬೆಳಗಾವಿಯ ಸಮಸ್ತ ಜನರಿಂದ ತಮಗೆ ಹಾರ್ದಿಕವಾದ ಅಭಿನಂದನೆಗಳು, ಧನ್ಯವಾದಗಳು. ಪ್ರತಿಮೆ ಅನಾವರಣಗೊಂಡ ಬಳಿಕ ಮೂರ್ತಿಗೆ ಹಾಲಿನ ಅಭಿಷೇಕ, ಪಾದಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬೆಳಗಾವಿಯ ಆನಗೋಳದ ನಾಕಾದಿಂದ ಅದ್ದೂರಿ ಶೋಭಾಯಾತ್ರೆ ನಡೆಸಲಾಯಿತು. ವಿರೋಧದ ಮಧ್ಯೆ ಪ್ರತಿಮೆ ಅನಾವರಣವಾಗಿದ್ದು, ಈ ಫೈಟ್ ಯಾವ ಹಂತಕ್ಕೆ ಹೋಗುತ್ತೆ ನೋಡ್ಬೇಕು. ಬೆಳಗಾವಿ. ಬೆಳಗಾವಿಯಲ್ಲಿ ಸಂಭಾಜಿ ಪ್ರತಿಮೆ ಅನಾವರಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಅಲ್ಲದೆ ಇದರ ಕ್ರೆಡಿಟ್ ತೆಗೆದುಕೊಳ್ಳುವುದಕ್ಕೆ ಪಾಲಿಟಿಕ್ಸ್ ಕೂಡ ಜೋರಾಗಿ ನಡೆದಿತ್ತು. ಇದೆಲ್ಲದರ ನಡುವೆ ಪ್ರತಿಮೆ ಅನಾವರಣಗೊಂಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸರ್ಕಲ್ನಲ್ಲಿ 21 ಅಡಿ ಎತ್ತರದ ಛತ್ರಪತಿ ಸಂಭಾಜಿ ಪುತ್ಥಳಿ. ಈ ಪ್ರತಿಮೆ ಅನಾವರಣಕ್ಕೆ ಪರ ವಿರೋಧ ವ್ಯಕ್ತವಾಗಿತ್ತು. ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಕಣ್ಗಾವಲು ಇರಿಸಲಾಗಿತ್ತು. ಇವೆಲ್ಲದರ ನಡುವೆ ಪುತ್ಥಳಿಯನ್ನ ಅನಾವರಣಗೊಳಿಸಲಾಗಿದೆ. ವಿವಾದದ ಮಧ್ಯೆ ಸಂಭಾಜಿ ಮೂರ್ತಿ ಅನಾವರಣ. 13ನೇ ರಾಜವಂಶಸ್ಥ ಶಿವೇಂದ್ರ ರಾಜೇರಿಂದ ಉದ್ಘಾಟನೆ. ಬೆಳಗಾವಿಯ ಆನಗೋಳದಲ್ಲಿ ಸಂಭಾಜಿ ಪ್ರತಿಮೆ ಅನಾವರಣಕ್ಕೆ ವಿರೋಧವಿತ್ತು. ಏನಾದ್ರೂ ಪರವಾಗಿಲ್ಲ, ಉದ್ಘಾಟನೆ ಮಾಡ್ತೀವಿ ಅಂತ ಶಾಸಕ ಅಭಯ್ ಪಾಟೀಲ್ ಹೇಳಿದ್ರು. ಅದರಂತೆ ವಿವಾದದ ಮಧ್ಯೆ ಛತ್ರಪತಿ ಸಂಭಾಜಿ ಮೂರ್ತಿ ಅನಾವರಣವಾಗಿದೆ. ಶಿವಾಜಿ ಮಹಾರಾಜರ 13ನೇ ವಂಶಸ್ಥ ಶಿವೇಂದ್ರ ರಾಜೇ ಭೋಸ್ಲೆ ಉದ್ಘಾಟನೆ ಮಾಡಿದ್ದಾರೆ. ಛತ್ರಪತಿ ಸಂಭಾಜಿ ಮಹಾರಾಜ ಕಿ ಇಲ್ಲಿ ಸೇರಿದಂತಹ ಶಿವಭಕ್ತರಿಗೆ ಬೆಳಗಾವಿಯ ಸಮಸ್ತ ಜನರಿಂದ ತಮಗೆ ಹಾರ್ದಿಕವಾದ ಅಭಿನಂದನೆಗಳು, ಧನ್ಯವಾದಗಳು. ಪ್ರತಿಮೆ ಅನಾವರಣಗೊಂಡ ಬಳಿಕ ಮೂರ್ತಿಗೆ ಹಾಲಿನ ಅಭಿಷೇಕ, ಪಾದಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬೆಳಗಾವಿಯ ಆನಗೋಳದ ನಾಕಾದಿಂದ ಅದ್ದೂರಿ ಶೋಭಾಯಾತ್ರೆ ನಡೆಸಲಾಯಿತು. ವಿರೋಧದ ಮಧ್ಯೆ ಪ್ರತಿಮೆ ಅನಾವರಣವಾಗಿದ್ದು, ಈ ಫೈಟ್ ಯಾವ ಹಂತಕ್ಕೆ ಹೋಗುತ್ತೆ ನೋಡ್ಬೇಕು.